ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ನ ನೋಡ್ತೀವಿ. ಸೊ ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳ ಪೇಪರ್ ಕಟಿಂಗ್ಸ್ ಇದರಲ್ಲಿ ಇರ್ತವೆ. ಸೊ ಈ ಪಿ ಡಿ ಎಫ್ ಅನ್ನು ನೀವು ನಮ್ಮೊಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೋಡ್ಬೋದು. ಸೊ ಇದನ್ನು ಮೇನ್ ಆಗಿ ಇಂಪಾರ್ಟೆಂಟ್ ಯಾವ ಕರೆಂಟ್ ಅಫೇರ್ಸ್ ಇದಾವಲ್ಲ ಅವುಗಳನ್ನ ನಾನು ಹೈಲೈಟ್ ಮಾಡಿರ್ತೀವಿ, ನೀವು ನೋಡ್ಕೋಬಹುದು. ಈಗ ಫಸ್ಟ್ ಇಲ್ಲಿ ನೋಡ್ಬೋದು, ಇತಿಹಾಸದಲ್ಲಿ ಇಂದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಂಡಿವಾಯ್ಸ್ ಕದನ ಏನೈತಿ 1760ರಲ್ಲಿ ನಡೀತದ. ಸೊ ಇದು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೀತದ. ಸೊ ಇಲ್ಲಿ ಫ್ರೆಂಚರ್ ಮತ್ತು ಬ್ರಿಟಿಷರ ನಡುವೆ ನಡೀತದ. ಇಲ್ಲಿ ಬ್ರಿಟಿಷರ ಏನೈತಿ ಗೆಲ್ತಾರ. ನೆಕ್ಸ್ಟ್ ಇಲ್ಲಿ ತಾಜ್ ಮಹಲ್ ಬಗ್ಗೆನೂ ಕೊಟ್ಟಿದಾರ. ಇಲ್ಲಿ ಶಹಜಾನ್ ಬಗ್ಗೆ. ಸೊ ಇವನ್ನ ಆಳ್ವಿಕೆ ಕಾಲವನ್ನು ನೋಡ್ಬೋದು ನೀವು. 1628ರಿಂದ 1658ರವರೆಗೆ ಇವನ ಶಹಜಾನ್ನ ಆಳ್ವಿಕೆ ಕಾಲ ಇರ್ತದ. ನೆಕ್ಸ್ಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಯ ಪ್ರಚಲಿತ ಘಟನೆಗಳಲ್ಲಿ ಭದ್ರಕಾಳಿ ಶಾಸನವು ಯಾವ ದೇವಾಲಯದ ಬಗ್ಗೆ ಮಾಹಿತಿಯನ್ನ ನೀಡ್ತದೆ ಅಂತ ಇಲ್ಲಿ ಕೇಳಿದಾರೆ. ಇಲ್ಲಿ ಸೋಮನಾಥ್ ದೇವಾಲಯ, ಇದು ಗುಜರಾತ್ ದಲ್ಲಿದೆ. ನೆಕ್ಸ್ಟ್ ಮಾನ್ಯ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ DRDO ಅನ್ನೋದು ಆಗುತ್ತದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಂಡಿಯನ್ ಕಸ್ಟಮ್ಸ್ ಎಲೆಕ್ಟ್ರಾನಿಕ್ ಗೇಟ್ವೇ ಯಾವ ಸಂಸ್ಥೆಯ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಪೋರ್ಟಲ್ ಆಗಿದೆ ಅಂದರು. ಇಲ್ಲಿ CBIC ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿ ಅನ್ನೋದಿಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಇದು ಕರ್ನಾಟಕದ ಬೆಂಗಳೂರಿನಲ್ಲಿ ಅದ. ಇದು ಬೆಂಗಳೂರು ಜಿಲ್ಲೆಯಲ್ಲಿ ಅದ. ನೆಕ್ಸ್ಟ್ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯದ ಅನ್ನು ಯಾವ ಸಂಸ್ಥೆ ಸ್ಥಾಪಿಸಿದೆ ಅಂದರು. ಇಲ್ಲಿ CPCB ಅನ್ನೋದು ಇಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿ ಸ್ಥಾಪನೆ ಮಾಡಿದ. ಜನ್ಸರ್ ನದಿಯು ಯಾವ ಪ್ರಮುಖ ನದಿ ವ್ಯವಸ್ಥೆಯ ಉಪನದಿಯಾಗಿದೆ ಅಂದರು. ಇಲ್ಲಿ ಸಿಂಧು ನದಿಯ ಉಪನದಿ ಇದು ಜನ್ಸರ್ ನದಿ ಆಗಿದೆ. ನೆಕ್ಸ್ಟ್ ಹೂಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಅದ ಅಂದರು. ಇಲ್ಲಿ ಉತ್ತರಾಖಂಡ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಉತ್ತರಾಖಂಡದಲ್ಲಿ ನಾವು ಇದ ಫ್ಲವರ್ಸ್ ವ್ಯಾಲಿಯನ್ನ ನೋಡಬಹುದು. ನೆಕ್ಸ್ಟ್ ಈ ಹೇಳಿಕೆಯನ್ನು ಪರಿಗಣಿಸಿದರು. ಇಲ್ಲಿ ಜುವಾರಿ ನದಿಯ ಅಳವೆಯಲ್ಲಿ ಸ್ವಾಭಾವಿಕ ಬಂದರು ನಿರ್ಮಾಣವಾಗಿದೆ ಅನ್ನೋದು ಇಲ್ಲಿ ಇದು ಮಾತ್ರ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಜುವಾರಿ ನದಿಯ ಅಳವೆಯಲ್ಲಿ ಸ್ವಾಭಾವಿಕ ಬಂದರ ಇದನ್ನ ಮರ್ಮಗೋವಾ ಬಂದರಾಗಿ ನಿರ್ಮಾಣವಾಗಿದೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕಾಗದದ ತಯಾರಿಕೆಗೆ ಈಜಿಪ್ಟ್ ದೇಶದಲ್ಲಿ ಮೊದಲ ರೂಢಿಗೆ ಬಂದಿತ್ತು ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 2025ರ ಜಾಗತಿಕ ಸೈಬರ್ ಅಪರಾಧ ವರದಿಯಲ್ಲಿ ಭಾರತದ ಶ್ರೇಯಾಂಕ ಇಲ್ಲಿ 10ನೇ ಸ್ಥಾನ ಅದ. ಸೊ ಜಾಗತಿಕ ಸೈಬರ್ ಅಪರಾಧ ವರದಿಯಲ್ಲಿ. ನೆಕ್ಸ್ಟ್ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂದರು. ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಯಾವ ರಾಜ್ಯ ಸರ್ಕಾರವು AI ಕೇಂದ್ರವನ್ನು ಸ್ಥಾಪಿಸಲು ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ ಸಹಕರಿಸಿದೆ ಅಂತ ಹೇಳಿ ಕೇಳಿದರು. ಇಲ್ಲಿ ಕರ್ನಾಟಕ ಅನ್ನೋದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ IWD 2025ರ ಥೀಮ್ ಏನಂತ ಹೇಳಿ ಕೇಳಿದಾರ. ಇಲ್ಲಿ ಎಕ್ಸೆಲರೇಟ್ ಆಕ್ಷನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಕ್ಟಿಸ್ ಜ್ವಾಲಾಮುಖಿ ಇತ್ತೀಚೆಗೆ ಪತ್ತೆಯಾದ ಬೃಹತ್ ಜ್ವಾಲಾಮುಖಿಯಾಗಿದೆ. ಇದು ಯಾವ ಗ್ರಹದಲ್ಲಿ ಕಂಡು ಬಂದಿದೆ ಅಂದರು. ಇದು ಮಂಗಳ ಗ್ರಹದಲ್ಲಿ ಏನೈತಿ ಕಂಡು ಬಂದದ. ನೆಕ್ಸ್ಟ್ ಹೈಟಿಯಿಂದ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಭಾರತವು ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರು ಏನಂತ ಕೇಳಿದರು. ಇಲ್ಲಿ ಆಪರೇಷನ್ ಇಂದ್ರಾವತಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಭಾರತವು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶಕ್ಕೆ ಪೂರೈಸುತ್ತಿದೆ ಅಂದರು. ಇಲ್ಲಿ ಫಿಲಿಪೈನ್ಸ್ ದೇಶಕ್ಕೆ ಏನೈತಿ ಈ ಒಂದು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳನ್ನ ಇದು ಪೂರೈಸತೈತಿ, ಅಂದ್ರ ಕೊಡಾತೈತಿ ಅಂದಂಗ. ನೆಕ್ಸ್ಟ್ ನಾಗೋರ್ನೋ ಕರಾಬಕ್ ಪ್ರದೇಶವು ಯಾವ ಪರ್ವತ ಪ್ರದೇಶದಲ್ಲಿದೆ ಅಂದರು. ಇದು ದಕ್ಷಿಣ ಕಾಕಸಸ್ ಶ್ರೇಣಿಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಭೂಮಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಸ್ಥಳವೊಂದರ ಅಕ್ಷಾಂಶವು ಅಲ್ಲಿನ ಏನನ್ನು ಸೂಚಿಸುತ್ತದೆ ಅಂದರು. ಇಲ್ಲಿನ ತಾಪಮಾನವನ್ನ ಇಲ್ಲಿ ಸೂಚನೆ ಮಾಡ್ತದ. ನೆಕ್ಸ್ಟ್ ಡೈಕ್ಗಳು ವಿಶೇಷವಾಗಿ ಎಲ್ಲಿ ನಿರ್ಮಾಣವಾಗ್ತಾವ ಅಂದ್ರೆ ಇದು ಹಾಲೆಂಡ್ ನಲ್ಲಿ ಇವ ನಿರ್ಮಾಣ ಆಗ್ತಾವ, ಹಾಲೆಂಡ್ ದೇಶದಲ್ಲಿ. ನೆಕ್ಸ್ಟ್ ಕೆಳಕಂಡುಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂದರು. ಸೊ ಇವು ಮೂರು ಕೂಡ ಕರೆಕ್ಟ್ ಅದಾವ, ಯಾವುದೇ ರೀತಿಯ ತಪ್ಪಿಲ್ಲ. ಸೊ ಇಲ್ಲಿ ರಾಬರ್ಟ್ ಹುಕ್ ಏನೈತಿ ಜೀವಕೋಶದ ಬಗ್ಗೆ ಸಿದ್ಧಾಂತವನ್ನ ಮಂಡಿಸ್ತಾನ. ರಾಬರ್ಟ್ ಬ್ರೌಸ್ ಏನೈತಿ ಕೋಶ ಕೇಂದ್ರ ಬಗ್ಗೆ ಹೇಳ್ತಾನ. ನೆಕ್ಸ್ಟ್ ಬೆಲ್ಲಾಡಿ ಅವ್ರ ಏನೈತಿ ರಜ್ಜುಸೋಮ್ಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಿರ್ತಾರ. ನೆಕ್ಸ್ಟ್ ಸಮತಲ ದರ್ಪಣಕ್ಕೆ ಈ ಕೆಳಕಂಡ ಯಾವುದು ಉದಾಹರಣೆ ಆಗಿದೆ ಅಂದರು. ಸೊ ಇವು ನಾಲ್ಕು ಕೂಡ ಏನೈತಿ ಸಮತಲ ದರ್ಪಣಕ್ಕೆ
ಉದಾಹರಣೆ ಆಗಿರ್ತಾವ. ನೆಕ್ಸ್ಟ್ ಕೆಳಕಂಡಲ್ಲಿ ಯಾವುದು ತಪ್ಪಾಗಿದೆ ಅಂದಾರು. ಸೊ ಇಲ್ಲಿ ಯಾವುದು ತಪ್ಪಾಗಿಲ್ಲ. ಇಲ್ಲಿ ಡಯಾಕಾಂತೀಯ ವಸ್ತುಗಳು ಯಾವ ಅಂದ್ರೆ ಇಲ್ಲಿ ಪಾದರಸ ಆಗುತ್ತೆ. ಫೆರೋಕಾಂತೀಯ ವಸ್ತುಗಳು ಅಂದ್ರೆ ಇಲ್ಲಿ ಕಬ್ಬಿಣ ಆಗುತ್ತೆ. ಪ್ಯಾರಾಕಾಂತೀಯ ವಸ್ತುಗಳು ಅಂದ್ರೆ ಇಲ್ಲಿ ಕ್ರೋಮಿಯಂ ಆಗುತ್ತೆ. ನೆಕ್ಸ್ಟ್ ಈ ಕೆಳಕಂಡಗಳಲ್ಲಿ ಯಾವುದು ಪರ್ಯಾಯ ವಿದ್ಯುತ್ಗೆ ಸಂಬಂಧಿಸಿದೆ ಅಂದರು. ಇಲ್ಲಿ ಮೇಲಿನ ಎಲ್ಲವೂ ಏನೈತಿ ಪರ್ಯಾಯ ವಿದ್ಯುತ್ಗೆ ಸಂಬಂಧಿಸಿದವ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು ಎಷ್ಟು ಅಂದ್ರೆ 255 ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಒಂದು MTT ಇನ್ನೊಂದು MTT ಯಾಗಿ ಪರಿವರ್ತಿಸಿದರೆ ಡ್ಯಾಶ್ ಡ್ಯಾಶ್ ಆಗುತ್ತದೆ ಅಂದರು. ಇಲ್ಲಿ ಮಸ್ಕೆಟೆ ರೆಡ್ ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮೇಲೆ ಈ ಕೆಳಗುಣಗಳಲ್ಲಿ ಏರಿಕೆ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂದರು. ಇಲ್ಲಿ ಮೊದಲಿಗೆ ಇಲ್ಲಿ ಡಿ ಬರ್ತದೆ, ನೆಕ್ಸ್ಟ್ ಸಿ ಬರ್ತದೆ, ನೆಕ್ಸ್ಟ್ ಇಲ್ಲಿ SSD ಬರ್ತದೆ, ನೆಕ್ಸ್ಟ್ HDD ಬರ್ತದೆ. ಮೊದಲಿಗೆ ಕ್ಯಾಶ್ ಮೆಮೊರಿ, ನಂತರ ಮೇನ್ ಮೆಮೊರಿ, ನಂತರ SSD, ನೆಕ್ಸ್ಟ್ HDD ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ABC 3 ಕೂಡ ಏನೈತಿ ಇಲ್ಲಿ ಕರೆಕ್ಟ್ ಆಗಿದಾವ ನೋಡ್ರಿ. ರ್ಯಾಮ EPROM ಚಿಪ್ನಲ್ಲಿ ಶೇಖರಿಸಲಾದ ಡೇಟಾವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅನ್ನೋದು ಇದು ಕರೆಕ್ಟ್ ಅದ. ನೆಕ್ಸ್ಟ್ EPROM ನಲ್ಲಿ ಶೇಖರಿಸಲಾದ ಡಾಟಾವನ್ನು ಬಳಕೆದಾರ ಅಳಿಸಿಹಾಕಲು ಸಾಧ್ಯವಿದೆ ಅಂದರು. ಇದು ಕರೆಕ್ಟ್ ಅದ. ನೆಕ್ಸ್ಟ್ EPROM ಫ್ಲಾಶ್ ಮೆಮೊರಿ ಏನದ ಇದು ಕೂಡ ಕರೆಕ್ಟ್ ಅದ. ನೆಕ್ಸ್ಟ್ ಇಲ್ಲಿ ಡಿ ಒಂದು ಏನೈತಿದೆ ತಪ್ಪಾಗುತ್ತೆ. ನೆಕ್ಸ್ಟ್ ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂದರು. ಇಲ್ಲಿ ರಾಷ್ಟ್ರಪತಿ ಕರೆಕ್ಟ್ ಅದ. ಗಂಗರ ಮೊದಲ ರಾಜಧಾನಿ ಕೋಲಾರ, ಮೊದಲಿಗೆದ ಕೋಲಾಲ ಅಂತ ಇತ್ತು, ಈಗ ಕೋಲಾರ ಆಗಿದೆ. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನಗಳಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ಎಲ್ಲಿ ತೋರಿಸಲಾಗಿದೆ ಅಂದ್ರೆ ಇದೆ ಅಜಂತಾ ಗುಹಾಲಯದಲ್ಲಿ ಇದನ್ನ ತೋರಿಸಲಾಗಿದೆ. ನ್ಯೂನಿಜ್ ಎಂಬ ಪೋರ್ಚುಗೀಸ್ ಪ್ರವಾಸಿ ಇವನ ಆಳ್ವಿಕೆಯಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟನು. ಯಾರ? 2ನೇ ದೇವರಾಯನ ಆಳ್ವಿಕೆಯಲ್ಲಿ ಈ ನ್ಯೂನಿಜ್ ಅನ್ನುವ ಬಂದು ಹೋಗ್ತಾನು. ಮೊಹಮ್ಮದ್ ಗವಾನನ್ನು ತನ್ನ ಪ್ರಸಿದ್ಧವಾದ ಮದ್ರಸವನ್ನು ಕಟ್ಟಿಸಿದ ಸ್ಥಳ ಎಲ್ಲಿ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕಟ್ಟಿಸ್ತಾನ. ನೆಕ್ಸ್ಟ್ ಬೆಂಗಳೂರನ್ನು ಮುಘಲರಿಂದ ಕೊಂಡುಕೊಂಡು ಮೈಸೂರು ದೊರೆ ಯಾರಂದ್ರೆ ಇಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಏನೈತಿ ಈ ಬೆಂಗಳೂರನ್ನ ಮುಘಲರಿಂದ ಪಡ್ಕೋತಾರು. ನೆಕ್ಸ್ಟ್ ಅಂದ್ರೆ ಇವರ ಕೊಂಡ್ಕೋತಾರು. 2ನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿದ್ದು. ಸೊ ಮಂಗಳೂರು ಒಪ್ಪಂದ ಇದ 1780ರಿಂದ 84, ಫಸ್ಟ್ನೇದ 1767ರಿಂದ 69. ಸೊ ಇದು ಮದ್ರಾಸ, ಇದು ಮಂಗಳೂರ, ಇನ್ನೊಂದ 1792 ಯಾವ್ದ ಶ್ರೀರಂಗಪಟ್ಟಣ, 4ನೇದ 1799. ನೆಕ್ಸ್ಟ್ ಮದರ್ ಆಫ್ ಆಲ್ ಡೀಲ್ಸ್ ಅದ. ಸೊ ಇದು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಭಾರತದ ಒತ್ತಡಕ್ಕೆ ಹೊಸ ಅಸ್ತ್ರ ಸೇರ್ಪಡೆ. ಸೊ ಇದನ್ನ DRDO ಅಭಿವೃದ್ಧಿ ಪಡಿಸಿದ ಸೂಪರ್ಸಾನಿಕ್ ಕ್ಷಿಪಣಿಯನ್ನ. ಸೊ ಈ ತರ ವಿಶೇಷತೆಗಳನ್ನ ನೋಡಬಹುದು. 5 ಪಟ್ಟು ಹೆಚ್ಚು ವೇಗದಲ್ಲಿ ಇದ ಚಲಿಸ್ತದ. 1500 ಕಿಲೋಮೀಟರ್ಗಿಂತಲೂ ಏನೈತಿ ಇದ ಹೆಚ್ಚಿನ ದೂರ ಗುರಿಯನ್ನ ತಲುಪಬಲ್ಲದು. ಸೊ 15 ನಿಮಿಷದಲ್ಲಿ 1500 ಕಿಲೋಮೀಟರ್. ನೆಕ್ಸ್ಟ್ ಅರಾವಳಿ ಅಧ್ಯಯನಕ್ಕೆ ಶೀಘ್ರ ತಜ್ಞರ ಸಮಿತಿ ರಚನೆ ಮಾಡುತ್ತೇವೆ ಎಂದು ಸುಪ್ರೀಂ ಹೇಳಿದ. ನೆಕ್ಸ್ಟ್ ಅಮೆರಿಕ ಯುರೋಪ್ ನಡುವೆ ಟ್ಯಾಕ್ಸ್ ವಾರ ನಡೀತಾ ಇದೆ. ನೆಕ್ಸ್ಟ್ ಇಂಪೀರಿಯಲ್ ಬ್ಯಾಂಕ್ ಯಾವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕೇಳಿದಾರೆ. ಅಂದ್ರ ಇಂಪೀರಿಯಲ್ ಬ್ಯಾಂಕ್ ಇದ್ದಿದ್ದ ಮೊದಲಿಗೆ ಇಂಪೀರಿಯಲ್ ಬ್ಯಾಂಕ್ ಅಂತ ಇತ್ತು, ನಂತರ ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡ್ರಿ. ಅವಾಗ 1955ರಾಗ. ಸೊ ಇಲ್ಲಿ ನೋಡಬಹುದು 1955 ಜುಲೈ 1ರಂದ ಇದನ್ನ SBI ಆಗಿ ಮಾಡ್ತಾರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸೊ ಮೊದಲಿಗೆ ಇದ ಇಂಪೀರಿಯಲ್ ಬ್ಯಾಂಕ್ ಅಂತ ಇತ್ತು. ಈ ಇಂಪೀರಿಯಲ್ ಬ್ಯಾಂಕ್ ಇದ್ದಿದ್ದೇನೈತಿ. ಸೊ ಇದಕ್ಕೆ ಇಂಪೀರಿಯಲ್ ಬ್ಯಾಂಕ್ ಹೆಸರು ಯಾವ ರೀತಿ ಅಂದ್ರೆ ಇಲ್ಲಿ ಬಂಗಾಳ, ಬಾಂಬೆ, ಮದ್ರಾಸ ಈ 3 ಅನ್ನು ಕೂಡಿ ಏನೈತಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ನಾಮಕರಣ ಮಾಡ್ತಾರ. ನಂತರ 1955ರಲ್ಲಿ ಇದನ್ನ ರಾಷ್ಟ್ರೀಕರಣಗೊಳಿಸಿ ಏನೈತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಮಾಡ್ತಾರ. ಸೊ ಸ್ಟೇಟ್ ಬ್ಯಾಂಕ್ ಈಗ 23,000 ಶಾಖೆಗಳದಾವ. ಸೊ 63,000ಕ್ಕಿಂತ ಜಾಸ್ತಿ ATMಗಳದಾವ. 50 ಕೋಟಿಗಿಂತ ಜಾಸ್ತಿ ಏನೈತಿ ಗ್ರಾಹಕರದಾರು. 2,36,000ಕ್ಕಿಂತ ಜಾಸ್ತಿ ಇದರಲ್ಲಿ ಈ SBI ನಲ್ಲಿ ಕೆಲಸ ನೌಕರದಾರ ಅದಾರು. ಇಲ್ಲಿ ಯುರೋಪ್ ಒಕ್ಕೂಟದ ಉಸ್ರುಲಾ ಬಣ್ಣನೆ ಏನೈತಿ ಭಾರತದ ಜೊತೆ ಐತಿಹಾಸಿಕ ಒಪ್ಪಂದ. ಸೊ ಇದಕ್ಕಾಗಿ ಏನೈತಿ ಗಣರಾಜ್ಯೋತ್ಸವ ದಿನ ಅತಿಥಿಯಾಗಿ ಭಾಗಿ. ಸೊ ಇವರು ಏನೈತಿ ಈ 2000
26 ಜನವರಿ 2026 ಅತಿಥಿಯಾಗಿ ಇವರು ಬರಾಕತ್ತಾರು. ನೆಕ್ಸ್ಟ್ ನೆಲ್ಸನ್ ಮಂಡೇಲಾ ಅವರ ಪತ್ನಿ ಗ್ರೇಸ್ಗೆ ಏನೈತಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಘೋಷಣೆಯಲ್ಲಿ ಮಾಡಿದ ನೋಡ್ಬೋದು. ಮುಂಜಾಬಿಕ್ ದೇಶದ ಸಾಮಾಜಿಕ ಕಾರ್ಯಕರ್ತೆ ಇವರು ನೆಲ್ಸನ್ ಮಂಡೇಲಾ ಅವರ ಪತ್ನಿಯಾಗಿರ್ತಾರ. ಸೊ ಇವರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಕತ್ತಾರು. ಸೊ ಇದರಲ್ಲಿ 1 ಕೋಟಿ ನಗದು ಇರ್ತದ. ನೆಕ್ಸ್ಟ್ INS ಸುದರ್ಶಿನಿ ಏನೈತಿ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಏನೈತಿದ ತನ್ನ ಯಾತ್ರೆಯನ್ನ ಪ್ರಾರಂಭ ಮಾಡಿದ ಅಂತೇಳಿ ಹೇಳಿದಾರ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಿನಿ ಹಬ್ಬ. ದಾವೋಸ್ನಲ್ಲಿ ಶೀತಲ ಸಮರ, ಟ್ರಂಪ್ಗೆ ನೀತಿ ಸೆಡ್ಡು ಅಂದರು. ಕಚ್ಚಾ ತೈಲಕ್ಕೆ ಭಾರತ ಹೊಸ ಸಾಂಗತ್ಯ ಅಂದರು. ಸೊ ಗಯಾನದಿಂದ ಇಲ್ಲಿ ಹೊಸ ಕಚ್ಚಾ ತೈಲವನ್ನ ತರಿಸೋಕತ್ತದ ನೋಡ್ಬೋದು ನೀವು. ಭಾರತ ಸುಮಾರು ದಿನಕ್ಕೆ ಏನೈತಿ 2,97,000 ಏನೈತಿ ಬ್ಯಾರಲ್ನಷ್ಟು ಇಲ್ಲಿ ಆಮದ ಆಗ್ತದ. ನೆಕ್ಸ್ಟ್ ಈ ಸಲ ಸಿರಿಧಾನ್ಯದ ಸ್ತಂಭ ಚಿತ್ರ ಏನೈತಿ ಇಲ್ಲಿ ಗಣರಾಜ್ಯೋತ್ಸವ ದಿನ ಪರೇಡ್ ನಲ್ಲಿ ನಾವು ನೋಡ್ಬೋದು. ಕರ್ನಾಟಕದ ಭಾಗವಾಗಿ ಇದನ್ನ ಕರ್ನಾಟಕ ವಾರ್ತಾ ಇಲಾಖೆ ಸಿದ್ಧಪಡಿಸ್ತದ. ಇದು ಮೇನ್ ಆಗಿ ಗೊತ್ತಿರಬೇಕು. ಇಲ್ಲಿ ಸ್ತಂಭ ಚಿತ್ರವನ್ನ ಏನೈತಿದ್ದ ಕರ್ನಾಟಕದ ವಾರ್ತಾ ಇಲಾಖೆ ಇದನ್ನ ಸಿದ್ಧ ಮಾಡ್ತದ. ಇಲ್ಲಿ ಸಿರಿಧಾನ್ಯಗಳ ಸಂಪತ್ತು ಈ ಸ್ತಬ್ಧ ಚಿತ್ರ ಕರ್ತವ್ಯ ಪಥದಲ್ಲಿ ಇದ ಪರೇಡ್ ನಲ್ಲಿ ಪಾಲ್ಗೊಳ್ಳುತ್ತದ. ಮಸ್ತ ಇದರ ಬಗ್ಗೆ ಬಹಳ ಅದ ನೋಡ್ಬೋದು ನೀವು ನ್ಯೂಸ್ ನಲ್ಲಿ. ಲಕ್ಕುಂಡಿ ನಿಧಿಲಿದೆ. ಸೊ ಈಗ ಏನೇನಾಗ್ತೈತಿ ನೀವು ನೋಡಿರ್ಬೋದು ಲಕ್ಕುಂಡಿ. ಸೊ ನಿಮಗ ಹಿಂಗ ಬಂಗಾರ ಸಿಕ್ಕಿತ್ತಂದ್ರೆ ನೀವು ಏನ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸ್ರಿ. ಸುಮಾರು 470 ಗ್ರಾಮ್ ಚಿನ್ನಾಭರಣ ಇತ್ತ ಅಂದ್ರ ಇಲ್ಲಿ ಸುಮಾರು 47 ತೊಲಿನ ಆತಿಲಿ. 47 ತೊಲಿ ಈಗ ಆಲ್ಮೋಸ್ಟ್ 1.5 ಲಕ್ಷ ಸನಿ ಐತಿ. ನೀವು ನೋಡ್ಬೋದು ಸುಮಾರು ಇಲ್ಲಂದ್ರು 70 ಲಕ್ಷರ ಇಲ್ಲಿ ರೊಕ್ಕ ಆಗ್ತೈತದ. ಸೊ ಗಪ್ ಮನ್ಯಾಗ ಇಟ್ಕೊಂಡ್ ಕೊಂಡೋದ್ ಬಿಟ್ಟೆ ಏನೈತಿ ಸರ್ಕಾರಕ್ಕೆ ಒಪ್ಸಿದ. ಸೊ ಇನ್ನು ಅದರಿಂದ ಏನೈತಿ ಸರ್ಕಾರದಿಂದ 15ನ ಮಾಡ್ತಂದಾರು. ಸೊ ಅದೇನು ಬರೋ ಡೌಟ. ಇಲ್ಲಿ ಲಕ್ಕುಂಡಿಯಲ್ಲಿ ನೋಡ್ಬೋದು ನೀವು ಸುಮಾರು 101 ದೇವಸ್ಥಾನಗಳ ಅದಾವ ಅಂತ ಹೇಳಿದರು. ನೆಕ್ಸ್ಟ್ ಇನ್ ಮುಂದೆ ಏನೈತಿ ಮೊಬೈಲ್ ನಿಂದ ಸಿಮ್ ತೆಗೆದ್ರೆ ವಾಟ್ಸಪ್ ಕೂಡ ಬಂದಂತ. ಸೊ ಫೋನ್ ಪೇ ಎಲ್ಲ ಐತ್ಲೆ ಅದೇ ರೀತಿ ಇಲ್ಲಿ ಏನೈತಿ ವಾಟ್ಸಪ್ಗೂ ಮಾಡೋರು. ಅಂದ್ರ ಸಿಮ್ ಕಾರ್ಡ್ ಅನ್ನ ನೀವು ತೆಗೆದ್ರಿ ಅಂದ್ರ ವಾಟ್ಸಪ್ ಕೂಡ ಬಂದ್ ಆಗುತ್ತದೆ. ಈಗ ಫೋನ್ ಪೇ ಯಾವ ರೀತಿ ಎಲ್ಲ ಬಂದ್ ಆಗ್ತಾವಲ್ಲ ಸೊ ಅದೇ ರೀತಿ ಇನ್ನು ಮುಂದೆ ವಾಟ್ಸಪ್ ಅಷ್ಟೇ ಅಲ್ಲ, ವಾಟ್ಸಪ್, ಟೆಲಿಗ್ರಾಮ, ಇಲ್ಲಿ ಸಿಗ್ನಲ್ಸ್, ಸ್ನ್ಯಾಪ್ಚಾಟ, ಶೇರ್ ಚಾಟ ಇವೆಲ್ಲ ಆ್ಯಪ್ಗಳು ಏನೈತಿ ಇದೇ ತರ ಮಾಡೋರ್ದಾರು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಡೆದದ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ಬೋದು ನೀವು ವರ್ಷದ ಮೊದಲ ಅಧಿವೇಶನ ಏನೈತಿ ಅಲ್ಲಿ ರಾಜ್ಯಪಾಲರು ಏನೈತಿ ಭಾಷಣವನ್ನ ಮಾಡ್ಬೇಕು. ಬಟ್ ಇಲ್ಲಿ ಭಾಷಣ ಮಾಡಕ್ ಏನೈತಿ ಸುಮಾರು 11 ಪ್ಯಾರಾಗ್ರಾಫ್ ಏನೈತಿ ಇಲ್ಲಿ ನೋಡ್ಬೋದು. 11 ಪ್ಯಾರಾಗ್ರಾಫ್ನಷ್ಟು ಇಲ್ಲಿ ಅವರ ಕೈ ಬಿಡುವಂತೆ ಅಂದ್ರೆ ಅದನ್ನ ತೆಗೆದು ಹಾಕ್ರಿ ಅಂತ ಇಲ್ಲಿ ರಾಜ್ಯಪಾಲರು ಹೇಳಿರ್ತಾರೋ. ಸೊ ಅದನ್ನ ರಾಜ್ಯ ಸರ್ಕಾರ ಏನೈತಿ ತೆಗೆದು ಹಾಕಕ ಆಗಲ್ಲ ಅಂತ ಅನ್ನೋದು ಹೇಳ್ತದ. 11 ಪ್ಯಾರಾಗ್ರಾಫ್ ಬಿಡಲು ಹೇಳಿದ್ದಾರೆ. ಸೊ ಅದನ್ನ ತೆಗೆದು ಹಾಕಕ ಆಗೋದಿಲ್ಲ ಅಂತ ಹೇಳಿದಾರೋ. ಅದರ ಸಂಬಂಧ ಅವ್ರು ಏನೈತಿ ಭಾಷಣವನ್ನ ಮಾಡೋದಿಲ್ಲ ಅಂತ ಇಲ್ಲಿ ತಿಳಿಸಿರ್ತಾರ. ಸೊ ಇವರು ಭಾಷಣವನ್ನ 176ನೇ ವಿಧಿಯ ಪ್ರಕಾರ ಇಲ್ಲಿ ವಿಧಾನಮಂಡಲದ ಅಧಿವೇಶನದ ವರ್ಷದ ಮೊದಲ ಅಧಿವೇಶನದಲ್ಲಿ ಇಲ್ಲಿ ಅವರ ಮಾಡ್ಬೇಕನ್ನೋದ ನಿಯಮ ಅದ. ಸೊ ಇಲ್ಲಿ ಈ ಬಾರಿ ಕೂಡ 2 ಸಲ ಇದೇ ರೀತಿಯಾಗಿತ್ತು. ಅಂದ್ರೆ ರಾಜ್ಯಪಾಲರ ಭಾಷಣ ಮಾಡಕ ನಿರಾಕರಿಸಿದ್ರು. ಸೊ 1998ರಲ್ಲಿ ಒಮ್ಮೆ, ನೆಕ್ಸ್ಟ್ 2011ರಲ್ಲಿ ಯಡಿಯೂರಪ್ಪ ಅವರ ಸೇಮ್ ಆದಾಗ ಅವಾಗೂ ಕೂಡ ಏನೈತಿ ಇಲ್ಲಿ ಭಾಷಣ ಮಾಡಕ ನಿರಾಕರಿಸಿದ್ರು. ಯಾರ ಗವರ್ನರ್ ಯಾರ್ದಾರ ಅನ್ನೋದು ಗೊತ್ತಿರಬೇಕು. ಗೆಹ್ಲೋಟ್ ಅನ್ನೋರು ಇಲ್ಲಿ ತಾವರ್ ಚಂದ್ ಗೆಹ್ಲೋಟ್. ಗ್ರೀನ್ಲ್ಯಾಂಡ್ ನ ಬಳಿಕ ಹಿಂದೂ ಮಹಾಸಾಗರದ ಮೇಲೆ ಟ್ರಂಪ್ ನ ಕಣ್ಣು ಅಂತ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ನೋಡ್ಕೋಬಹುದು. ಸೊ ಬಂಗಾರ ಮತ್ತು ಬೆಳ್ಳಿಯ ರೇಟ್ ಹೆಚ್ಚಾಗ್ತದ ನೋಡ್ಬೋದು ನೀವು. ಈಗ ದಿನಕ್ಕೆ ದಿನ ಏನೈತಿ ರೇಟ ಹೆಚ್ಚಾಗ್ತಾನೆ ಇದೆ. ಇನ್ನ ನೆಕ್ಸ್ಟ್ ದೀಪಾವಳಿ ಅನ್ಗುಡ್ದ ಏನೈತಿ 2 ಲಕ್ಷ ಮಾತ್ರ ಏನೈತಿ ಫಿಕ್ಸ್ ಹೋಗುತ್ತೆ ಬಂಗಾರ ರೇಟ. ನೀವು ಸ್ಟಾಕ್ ನಲ್ಲಿ ಏನೈತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಏನೈತಿ ಬಂಗಾರ ಮತ್ತು ಬೆಳೆಯಲ್ಲಿ ಅಕ್ಕವನ್ನ ಹಾಕಿಡ್ರಿ. ದಿನಕ್ಕೆ ದಿನ ಏನೈತಿ ರೇಟ ಜಾಸ್ತಿನ ಆಗತೈತಿ.
ಜಾಗರ್ಸ್ ದ್ವೀಪ ಸಮೂಹವನ್ನ ಮಾರಿಸ್ಗೆ ಹಸ್ತಾಂತರ ಯಾವ್ದು ಮಾಡೈತಿ ಅಂದ್ರೆ ಇಲ್ಲಿ ಬ್ರಿಟನ್ ಏನೈತಿ ಮಾಡಿದ. ಈ ನಿರ್ಧಾರಕ್ಕೆ ಏನೈತಿ ಟ್ರಂಪ್ ವಿರೋಧವನ್ನ ಮಾಡಿದನು. ಸೊ ಅಟಲ್ ಪಿಂಚಣಿ ಯೋಜನೆ ಏನೈತಿ 2030-31 ಹಣಕಾಸು ವರ್ಷದವರೆಗೆ ಏನೈತಿ ಇಲ್ಲಿ ಮುಂದುವರ್ಸಕ್ಕೆ ಅನುಮತಿಯನ್ನ ನೀಡಿರ್ತಾರ. ಇಲ್ಲಿ ಸುನಿತಾ ವಿಲಿಯಮ್ಸ್ ಏನೈತಿ ಇವರು ಬಾಹ್ಯಾಕಾಶದ ಗಗನಯಾತ್ರಿಯಾಗಿದ್ದವರು. ಇವರು ತಮ್ಮ 27 ವರ್ಷದ ಪಯಣಕ್ಕೆ ಏನೈತಿ ಇಲ್ಲಿ ನಿವೃತ್ತಿಯನ್ನ ಸಲ್ಲಿಸಿದಾರ. 2025 ಕ್ರಿಸ್ಮಸ್ ಡೇ ದಿನ ಇವರು ತಮ್ಮ ನಿವೃತ್ತಿಯನ್ನು ಘೋಷಿಸಿದ್ರು. ಅದನ್ನ ಇವಾಗ ಏನೈತಿ ನಾಸಾ ಅಧಿಕೃತವಾಗಿ ತಿಳಿಸದ. ಸೊ ಈ 27 ವರ್ಷದಲ್ಲಿ 3 ಬಾರಿ ಬಾಹ್ಯಾಕಾಶ ಯಾತ್ರೆಯನ್ನ ಮಾಡಿದರು. ಸುಮಾರು 608 ದಿನಗಳ ಕಾಲ ಏನೈತಿ ಬಾಹ್ಯಾಕಾಶದಲ್ಲಿ ಹೊರ ಇದ್ರು. ಮತ್ತ ಅತಿ ಹೆಚ್ಚು ನಡಿಗೆ ಅಂತ ನೋಡೋದಾದ್ರೆ 62 ಗಂಟೆ 6 ನಿಮಿಷಗಳ ಕಾಲ ಏನೈತಿ ಬಾಹ್ಯಾಕಾಶದಲ್ಲಿ ನಡಿಗೆ ದಾಖಲೆಯಾಗಿದೆ. ಸೊ ನಾಸಾ ಪರ ಬಾಹ್ಯಾಕಾಶ ಯಾನ ಕೈಗೊಂಡ 2ನೇ ಭಾರತೀಯ ಮಹಿಳೆ. ಸೊ 1ನೇದವ್ರು ಯಾರು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಅನ್ನೋದನ್ನ ಹೇಳಿದಾರ. ಸೊ ಮೊದಲನೇ ಗಗನಯಾತ್ರಿ ಯಾರಂದ್ರ ಕಲ್ಪನಾ ಚಾವ್ಲಾ ಆಗಿರ್ತಾರ. ನೆಕ್ಸ್ಟ್ ಗೂಗಲ್ ನೊಂದಿಗೆ ಬಿಸ್ಸೆ 270 ಕೋಟಿ ಒಪ್ಪಂದ. ಸೊ ಈ ಗೂಗಲ್ ನ ಜೆಮಿನಿ ಅಂತ ಕರೀತಾರ. ಜೆಮಿನಿ ಏನೈತಿ ಇದ ಈ ವರ್ಷದ ಅಂದ್ರೆ 2026ರ IPL ನ ಸ್ಪಾನ್ಸರ್ಶಿಪ್ ಅನ್ನ ಇಲ್ಲಿ ಪ್ರಾಯೋಜಕತ್ವವನ್ನ ಪಡೆದುಕೊಂಡಕ ಇಲ್ಲಿ ಒಪ್ಪಂದ ಏನೈತಿ ಮಾಡಿಕೊಂಡದ. ಸೊ ಇದಿಷ್ಟು ಏನೈತಿ 2026 ಜನವರಿ 22ರ ಕರೆಂಟ್ ಅಫೇರ್ಸ್ ಆಯ್ತು. ಸೊ ಇವು ಏನೈತಿ ಪೇಪರ್ ಕಟಿಂಗ್ಸ್ ನಲ್ಲಿ ಮಾತ್ರ ನಾನು ಹೇಳಿರ್ತೇನೆ. ಸೊ ನಿಮ್ಗೆ ಹೆಚ್ಚಿಗೆ ಬೇಕಾದ್ರೂ ಬೇರೆ ಕಡೆ ನೀವು ನೋಡಿ ನೋಟನ್ನ ಮಾಡ್ಕೋಬಹುದು. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.